ಇವತ್ತು ಐಪಿಎಲ್ ಸೀಸನ್ 19ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಹೌದು, ಇಂದು ಹಾಲಿ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಲಿದೆ. ಈ ಪಂದ್ಯವನ್ನು ಗೆಲ್ಲುವ ಮೂಲಕ ಅಗ್ರಸ್ಥಾನಕ್ಕೇರಲು ಆರ್ಸಿಬಿ ಹವಣಿಸುತ್ತಿದೆ. ಮತ್ತೊಂದೆಡೆ ಈ ಬಾರಿಯ ಲೀಗ್ನಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಲು ಗುಜರಾತ್ ಗೆಲ್ಲಲೇಬೇಕಾದ ಅವಶ್ಯಕತೆ ಇದ್ದು, ತವರಿನಲ್ಲಿ ಆರ್ಸಿಬಿಯನ್ನು ಬಗ್ಗು ಬಡಿಯಲು ಗುಜರಾತ್ ಕಾಯುತ್ತಿದೆ. ಉಭಯ ತಂಡಗಳು ಈಗಾಗಲೇ ಒಟ್ಟು 7 ಬಾರಿ ಮುಖಾಮುಖಿಯಾಗಿದ್ದು, ಆರ್ಸಿಬಿ 4 ಪಂದ್ಯಗಳಲ್ಲಿ ಗೆದ್ದಿದ್ರೆ ಜಿಟಿ 3 ಪಂದ್ಯಗಳನ್ನು ಗೆದ್ದಿದೆ. ಇನ್ನು ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ಬಗ್ಗೆ ಮಾತನಾಡುವುದಾದ್ರೆ, ವಿಶ್ವದ ದೊಡ್ಡ ಮೈದಾನವಾಗಿದ್ದು ಬ್ಯಾಟರ್ಗಳಿಗೆ ಈ ಪಿಚ್ ಅನುಕೂಲಕರ. ಇನ್ನು ಫಸ್ಟ್ ಬ್ಯಾಟ್ ಮಾಡುವ ತಂಡ 190ರ ಆಸುಪಾಸಿನಲ್ಲಿ ರನ್ಗಳನ್ನು ಕಲೆ ಹಾಕಿದೆ. ಆರಂಭದಲ್ಲಿ ಫಾಸ್ಟ್ ಬೌಲರ್ಸ್ ಕೂಡ ಪಿಚ್ ನ ಸಹಾಯ ಪಡೆಯಬಹುದಾಗಿದೆ. ಅಲ್ಲದೆ ಈ ಮೈದಾನದಲ್ಲಿ 2ನೇ ಇನ್ನಿಂಗ್ಸ್ ವೇಳೆಗೆ ಇಬ್ಬನಿ ಬೀಳೋದರಿಂದ ಟಾಸ್ ಪ್ರಮುಖ ರೋಲ್ ಪ್ಲೇ ಮಾಡಲಿದೆ. ಸದ್ಯ ಪಾಯಿಂಟ್ ಟೇಬಲ್ ನಲ್ಲಿ ಆರ್ಸಿಬಿ ತಾನಾಡಿರುವ 8 ಪಂದ್ಯಗಳಲ್ಲಿ 6ರಲ್ಲಿ ಜಯ ಕಂಡಿದ್ದು 2 ಸೋಲು ಕಂಡಿದ್ದು 12 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ 2ನೇ ಸ್ಥಾನದಲ್ಲಿದೆ. ಗುಜರಾತ್ ಟೈಟನ್ಸ್ ಆಡಿದ 8 ಪಂದ್ಯಗಳಲ್ಲಿ 4 ಜಯ 4 ಸೋಲು ಕಂಡಿದ್ದು 8 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಆರ್ಸಿಬಿ ಪ್ಲೇಯಿಂಗ್ 11 ಹೇಗಿರಲಿದೆ ಅನ್ನೋದನ್ನು ನೋಡೋದಾದ್ರೆ, ವಿರಾಟ್ ಕೊಹ್ಲಿ, ಜಾಕಬ್ ಬೆಥೆಲ್ ಅಥವಾ ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೋಸ್ ಹೇಜಲ್ವುಡ್, ಸುಯೇಶ್ ಶರ್ಮಾ, ರಸಿಕ್ ಸಲಾಮ್ದರ್. ಗುಜರಾತ್ ಟೈಟನ್ಸ್ ಪ್ಲೇಯಿಂಗ್ 11 ಇಂತಿದೆ. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಸ್ ಬಟ್ಲರ್, ವಾಷಿಂಗ್ಟನ್ ಸುಂದರ್, ಶಾರುಖ್ ಖಾನ್, ರಾಹುಲ್ ತಿವೇಟಿಯಾ, ರಶೀದ್ ಖಾನ್, ಮೊಹಮ್ಮದ್ ಸಿರಾಜ್, ಕಗಿಸೋ ರಬಾಡ, ಪ್ರಸಿದ್ಧ ಕೃಷ್ಣ, ನೂರ್ ಅಹಮದ್. ಇನ್ನು ಈ ಹೈ ವೋಲ್ಟೇಜ್ ಪಂದ್ಯ ಇಂದು ಸಂಜೆ 7:30ಕ್ಕೆ ಆರಂಭವಾಗಲಿದೆ.